ಹೆಸರು ತೀರ್ಥೇಶ್ ಅಂತ, ವರ್ಣತರಂಗ ಚಿತ್ರದ ನಿರ್ದೇಶಕ. ಹಾಗೆ ಬಂದಿರುವ ನಮ್ಮ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ಮಿತ್ರರಿಗೂ ಸ್ವಾಗತ ಕೋರ್ತೇನೆ. ಹಾಗೆ ನಾನು ಬಂದಿರೋ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಕೊಡ್ತೇನೆ. ವರ್ಣತರಂಗ ಒಂದು ಸಸ್ಪೆನ್ಸ್, ಕ್ರೈಮ್ ಸಸ್ಪೆನ್ಸ್ ಫಿಲ್ಮು. ಆ್ಯಕ್ಚುಲಿ ತಿಲಕ್ ಅವರು ನಮ್ಮದು ಮೇಜರ್ ರೋಲ್, ಮೈನ್ ರೋಲ್ ಅವರೇ ಮಾಡಿದ್ದಾರೆ ಹೀರೋ ಆಗಿ. ಹಾಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ಸಿನಿಮಾದಲ್ಲಿ. ಇವಾಗಲೇ ಹೇಳಿದ್ರೆ ಏನು ನೆಕ್ಸ್ಟ್ ಸಿನಿಮಾದಲ್ಲಿ ಹೇಳಕ್ಕೆ ಏನಿರಲ್ಲ. ಆಮೇಲೆ 3 ಸಾಂಗ್ ಆಕಾಶ್ ರೆಡ್ಡಿ ಮತ್ತೆ ಯಶವಂತ್ ಭೂಪತಿ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಅದು ಫಸ್ಟ್ ಸುಖ ಸುಖ ಸಾಂಗಿಗೆ ವಿ ಎನ್ ಸ್ವಾಮಿ ಬಾಗೇಪಲ್ಲಿ ಅವರು ಲಿರಿಕ್ಸ್ ಬರೆದಿದ್ದಾರೆ. ಆಮೇಲೆ ಬಂದ್ಬಿಟ್ಟು ಅಪ್ಪ ಸಾಂಗಿಗೆ ನಮ್ಮ ಮಿಥುನ್ ಸುವರ್ಣ ಅವರು ಲಿರಿಕ್ಸ್ ಬರೆದಿದ್ದಾರೆ. ಹಾಡಿರೋರು ವೈಶಾಖ್ ಅಂತ ಹೇಳ್ಬಿಟ್ಟು. ಹಾಗೆ ಮೆಲೋಡಿ ಸಾಂಗಿಗೆ ನಮ್ಮ ಆಕಾಶ್ ಅವರೇ ಬರೆದಿದ್ದಾರೆ ಮ್ಯೂಸಿಕ್. ಇಷ್ಟೇ, ಥ್ಯಾಂಕ್ ಯು. ವರ್ಣತರಂಗ ಅಂದ್ರೆ ಬಣ್ಣಗಳ ಅಲೆಗಳು. ಒಬ್ಬ ವ್ಯಕ್ತಿಗೆ ಎಷ್ಟು ಕಲರ್ ಹಾಕ್ಬಿಟ್ಟು ಲೈಫಲ್ಲಿ ಇರ್ತಾನೆ ಅನ್ನೋದೇ ವರ್ಣತರಂಗದ್ದು ಟೈಟ್ಲದು ಮೀನಿಂಗ್. ಯಾವ ಸರ್? 2 ಇಯರ್ ಆಯ್ತು. 2 ಇಯರ್. ಯಾವುದು? ಇಲ್ಲಿ ಎಲ್ಲ ಬ್ಯಾಂಗ್ಳೂರಲ್ಲಿ ಶೂಟು, ಮಂಗಳೂರು ಮತ್ತೆ ಬ್ಯಾಂಗ್ಳೂರು ಶೂಟು. ಸಿನಿಮಾದಿಂದ ಒಬ್ಬ ವ್ಯಕ್ತಿ ಎಷ್ಟು ಕಲರ್ಫುಲ್ ಆಗಿ ಅವ್ನು ನಿಜ ಜೀವನದಲ್ಲಿ ಹೆಂಗಿರ್ತಾನೆ, ಕಲರ್ಫುಲ್ ಆಗಿ ಎಷ್ಟು ಅವ್ನು ಬ್ಯಾಡ್ ಆಗಿ ಥಿಂಕ್ ಮಾಡ್ತಾ ಇರ್ತಾನೆ, ಇನ್ನೊಂದು ರಿವೆಂಜ್ ಹೆಂಗ್ ತಗೋತಾನೆ, ಇದ್ರದ್ದೇ ಸ್ಟೋರಿ ಇರೋದು ಸರ್. ನಾನು ಮಾಡಿದ್ದೀನಿ ಮಂಗಳೂರಲ್ಲಿ ಮಾಡಿದ್ದೀನಿ. ಆಮೇಲೆ ನಾನು VFX ಆರ್ಟಿಸ್ಟ್, ಒಂದು ಸೀರಿಯಲ್ ಮಾಡಿದ್ದೀನಿ ಆಲದ ಮರ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ VFX ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಎಡಿಟಿಂಗ್ ಇದೆಲ್ಲ. ಸರ್ ಸಿನಿಮಾದಲ್ಲಿ ಇದೆ ಒಂದು 20% ಇದೆ ಸಿನಿಮಾದಲ್ಲಿ VFX ಇದೆ. ನವಂಬರ್ ಯಾವ ಸರ್? ಅದೇ 3 ಸಾಂಗ್ ಅಂತ ಹೇಳಿದ್ದೀನಿ. ಟೆಕ್ನಿಷಿಯನ್ DOP ಬಂದ್ಬಿಟ್ಟು ಮನು ಗೌಡ ಅಂತ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಷನ್ ಬಂದ್ಬಿಟ್ಟು ಆಕಾಶ್ ರೆಡ್ಡಿ ಮತ್ತೆ ಯಶವಂತ್ ಭೂಪತಿ ಅವರು ಮಾಡಿದ್ದಾರೆ. ನಿರ್ಮಾಪಕರು ಬಂದ್ಬಿಟ್ಟು ಶಿವಕುಮಾರ್ ಬಿ ಗೌಡ ಅಂತ ಹೇಳ್ಬಿಟ್ಟು. ಹಾಗೆ ಕೋ ಪ್ರೊಡ್ಯೂಸರ್ ಬಂದ್ಬಿಟ್ಟು ಸೆಲ್ವರಾಜ್ ಅಂತ. ಸೊ ಬೇಸಿಕಲಿ ನಾನು ಬೆಳ್ತಂಗಡಿಯಿಂದ ಬಂದಿರೋದು. ಸೊ ಇದು ನನ್ನ 3ನೇ ಸಿನಿಮಾ. ಸೊ ತೀರ್ಥೇಶ್ ಕಸಿನ್ ಬ್ರದರ್. ಸೊ ನಾನು ಫಸ್ಟ್ ಸಿನಿಮಾ ಕನಸು ಮಾರಾಟಿಗೆ ಮಾಡಬೇಕಾದ್ರೆ ಸೊ ಅದೊಂದು ಸ್ಮಿತೇಶ್ ಬಾರ್ಯ ಮತ್ತು ಅನೀಶ್ ಪೂಜಾರಿ ಅಂತ ಕಾಮಿಡಿ ಕಿಲಾಡಿಯವರು. ಸೊ ಅವರು ಅನೀಶ್ ಪೂಜಾರಿ ಅವ್ರನ್ನ ಒಂದು ಸ್ಟೇಜಿಗೆ ತಂದಿರುವಂಥ ಸಿನಿಮಾ ಅದು. ಸೊ ಸೆಕೆಂಡ್ ಮಾಯೆ ಅಂತ ತುಳು ಟಾಕೀಸ್ ಆಪಲ್ಲಿ ಮಾಡಿರೋದು. ಇದು 3ನೇ ಸಿನಿಮಾ ನಮ್ಮದು. ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಐ ಎಂಜಾಯ್ಡ್ ಎ ಲಾಟ್. ಸೊ ಪರ್ಸ್ನಲ್ ಆಗಿ ನಾನು ತಿಲಕ್ ಅವ್ರಿಗೆ ತುಂಬ ಧನ್ಯವಾದ ಹೇಳಬೇಕು ಅಂತ ಇದ್ದೀನಿ. ಬಿಕಾಸ್ ಈಸ್ ಎ ಹಾರ್ಟ್ಲಿ ಅಷ್ಟು ಬ್ಯೂಟಿಫುಲ್ ಪರ್ಸನ್ ಅಂತಂದರೆ ನನಗೂ ಡೈರೆಕ್ಟರ್ ಗೊತ್ತಿರ್ಬೋದು, ತಮ್ಮೆಲ್ಲರಿಗೆ ಪ್ರೊಡ್ಯೂಸರು ಡೈರೆಕ್ಟರ್ ಯಾವಾಗಲೂ ಹಾವು ಮುಂಗಿಸಿ ಹಂಗೆ ನಡೀತಾ ಇರುತ್ತೆ. ಬಟ್ ದ ಥಿಂಗ್ ಈಸ್ ವಿ ಹ್ಯಾಡ್ ಎಂಜಾಯ್ಡ್ ದ ಶೂಟಿಂಗ್, ವಿ ಎಂಜಾಯ್ಡ್ ದ ಥಿಂಗ್ಸ್ ಅಟ್ ದ ಸೇಮ್ ಟೈಮ್. ತಿಲಕ್ ಅವ್ರಿಗೆ ನಾನು ಯಾವಾಗ ಜಸ್ಟ್ ಕಾಲ್ ಮಾಡಿ ಏನಾದರೂ ಅಂದರೆ ನಾನು ಬೇರೆ ಆಯಿಲ್ ಬಿಸ್ನೆಸ್ ಆದ್ರೂ ಸಿನಿಮಾದ ಬಗ್ಗೆ ಒಂದು ಪ್ಯಾಷನ್ ಇಟ್ಟಿದ್ರಿಂದ ತಿಲಕ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ದೆ, ವಾಟ್ ವಿ ಕ್ಯಾನ್ ಡೂ, ವಾಟ್ ವಿ ಕ್ಯಾನ್ ನಾಟ್ ಟು ಡೂ ಅಂತ ಅಂದ್ಬಿಟ್ಟು. ಸೊ ಈ ವಾಸ್ ಗೈಡಿಂಗ್ ಎ ಲಾಟ್. ಸೊ ಥ್ಯಾಂಕ್ ಯು ತಿಲಕ್. ಅಟ್ ದ ಸೇಮ್ ಟೈಮ್ ಬಜರಂಗಿ ಪ್ರಸನ್ನ. ಸೊ ಅವ್ರು ಯಾವಾಗಲೂ ನನ್ನ ಅಣ್ಣ ಅಂತಲೇ ಹೇಳ್ತಾರೆ, ಆದರೂ ನಮ್ಮ ತುಳಿದಾರೆ. ಸೊ ನಮ್ಮ ಪುತ್ತೂರು ವಿವೇಕಾನಂದ ಇದರಲ್ಲಿ. ಥ್ಯಾಂಕ್ ಯು ಪ್ರಸನ್ನಜಿ. ಆ್ಯಂಡ್ ಮೈ ಬ್ರದರ್ ವರ್ಧನ್. ಸೊ ನಂದು ವರ್ಧನ್ ಅವ್ರದ್ದು ಬಹಳ ಆತ್ಮೀಯ ಸ್ನೇಹಿತರು. ನಾನು ಬ್ಯಾಂಗ್ಳೂರಿಗೆ ಬಂದರೆ ಸಾಕು ಫಸ್ಟ್ ಅಂತ ವರ್ಧನ್ಗೆ ಕಾಲ್ ಮಾಡಿ ಸೊ ಯಾವ ಹೋಟೆಲ್ಗೆ ಹೋಗೋಣ, ಯಾವ ಊಟಕ್ಕೆ ಹೋಗೋಣ, ಏನಂತ ಅನ್ನೋದು ಗೈಡೆನ್ಸ್ ನಾವು ಬಂದಿರುವಂಥ ನಾವು ಡೇಸ್. ಸೊ ಥ್ಯಾಂಕ್ ಯು ವರ್ಧನ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಆಲ್. ಆ್ಯಂಡ್ ಮೇಘನಾ ಇಸ್ ನಮ್ಮ ಗೌಡ್ರೆ. ಸೊ ಶಿ ಈಸ್ ಆಲ್ಸೋ
ಥ್ಯಾಂಕ್ ಯು ಮೇಘನಾಜಿ ಫಾರ್ ಎವ್ರಿಥಿಂಗ್ ಏನೋ. ಅಂದರೆ ಗೆಸ್ಟ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಎಲ್ಲರೂ ಏನು ಹೇಳಬೇಕು ಅನ್ನೋದಿಲ್ಲ. ಅಂಜನಪ್ಪ ಸರ್, ಥ್ಯಾಂಕ್ ಯು ಅಂಜನಪ್ಪಜಿ. ತಮಗೆ ಲಾಸ್ಟ್ ಟೈಮ್ ಮಿಥುನ್ ಅವರ ಆತ್ಮೀಯ ಸ್ನೇಹಿತರು ಮತ್ತು ನನ್ನ ತಮ್ಮ ಆದಂಥ ಮಿಥುನ್ ಅವರು ಇದ್ದಾರೆ, ರಾಜನಿವಾಸ ಸರ್ ಡೈರೆಕ್ಟ್ರು. ಅಂಜನಪ್ಪ ಸರ್, ನಾವು ಒಂದು ಆಮೇಲೆ ಅವರು ವೇದಿಕೆಯಲ್ಲಿ ಹೇಳಬೇಕು ಅಂತಂದರೆ ಕನ್ನಡ ಸಿನಿಮಾ ನಾವು ಓಡಾಡ್ಕೊಂಡೇ ಮಾಡ್ಕೊಂಡು ಬಂದಿರುವಂಥ ಸಿನಿಮಾ. ನಮಗೂ ಗೊತ್ತಿದೆ, ನಮಗೆ ಪರ್ಮಿಷನ್ ತಗೊಳ್ಳೋಕ್ಕೂ ನಮಗೂ ಅಷ್ಟು ಇದಾಗ್ಬಿಟ್ಟಿದೆ. ಸೊ ನೀವು ಇವಾಗ ಕಂಪೇರ್ ಮಾಡಿದ್ರೆ ಕನ್ನಡದವ್ರಿಗೆ ರೇಟ್ಸ್ ಒಂಥರ ಗಗನಕ್ಕೆ ಇದ್ದಂಗೆ ಆಗ್ಬಿಟ್ಟಿದೆ. ಸೊ ನಾನು ಹೇಳಬೇಕು ಅಂತಂದರೆ ಯಾವುದೇ ಪ್ರತಿಯೊಂದು ನೀವು ಎಲ್ಲ ರೀತಿಯೊಂದು ನೋಡಬೇಕು ಅಂತಂದರೆ ಅದು ಒಂದೊಂದೇ ಅಂತ ಇಲ್ಲ. ಸೊ ಅಂಜನಪ್ಪ ಸರ್ ತುಂಬ ಚೆನ್ನಾಗಿ ಗೊತ್ತಿದೆ, ಅದ್ರ ಬಗ್ಗೆ ನಾವು ಒಂದು ಡಿಸ್ಕಸಿಂಗ್ ಆಗುವ. ಥ್ಯಾಂಕ್ ಯು ಅಂಜನಪ್ಪ ಸರ್ ಫಾರ್ ಕಮಿಂಗ್ ಆ್ಯಂಡ್ ಬ್ಲೆಸ್ಸಿಂಗ್ ಅಸ್. ವರ್ಧಾಜಿ ಸೊ ಮೇಕಿಂಗ್ ಇದಕ್ಕೆ ನಾವು ತೆಲುಗು ರೈಟ್ಸ್ಗೆ ವರ್ಧಾಜಿ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಸೊ ಅವ್ರ ಜೊತೆನೂ ನಮ್ಮದು ಬಿಸ್ನೆಸ್ ಟಾಕ್ ನಡೀತಾ ಇದೆ. ಸೊ ವೇದಿಕೆ ಇರುವಂಥ ನಮ್ಮ ಬಂಜಾರ ಸಿನಿಮಾ ಬಂಜಾರ ಇದು ರಾಜ್ಯದ ಅಧ್ಯಕ್ಷರು. ಗುಡ್ ಜಾಬ್ ಆಕಾಶ್. ಎಲ್ರಿಗೂ ನಮಸ್ಕಾರ. ಹಾಗೆ ಇಲ್ಲಿ ಬಂದಿರುವ ಮಾಧ್ಯಮ ಮಿತ್ರರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಆ್ಯಂಡ್ ಡೈರೆಕ್ಟರ್ ಆದಂಥ ತೀರ್ಥೇಶ್ ಅವ್ರಿಗೆ, ಹಾಗೆ ಪ್ರೊಡ್ಯೂಸರ್ ಆದಂಥ ಶಿವಕುಮಾರ್ ಸರ್ಗೆ, ನನ್ನ ಗುರುಗಳಾದಂತಹ ಯಶವಂತ್ ಭೂಪತಿ ಸರ್ ಅವರ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇವತ್ತೊಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಂತಿದ್ದೀನಿ. ಆ್ಯಂಡ್ ಅವತ್ತು ನಮ್ಮ ಮಮ್ಮಿ ಒಂದು ಮ್ಯೂಸಿಕ್ ಕ್ಲಾಸ್ಗೆ ನನ್ನ ಇವ್ರ ಹತ್ರ ಸೇರಿಸ್ತಾಗ್ದೇನೆ ಅವ್ರ ಹತ್ರನೇ ಕಲ್ತು ಇವತ್ತು ಅವ್ರ ಹತ್ರನೇ ಮ್ಯೂಸಿಕ್ಸ್ ಮಾಡಿಕೊಂಡು ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ. ಬಲಿಪ ಆಗಿರ್ಬೋದು, ವರ್ಣತರಂಗ ಆಗಿರ್ಬೋದು, ಹಲವಾರು ಸಿನಿಮಾಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಆ್ಯಂಡ್ ಸಾಂಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಕಾಲ್ ಮಾಡಿಬಿಟ್ಟು ಹೇಳಿದ್ರು ನನಗೆ ಈ ಥರ ಒಂದು ವರ್ಣತರಂಗಕ್ಕೆ ಸಾಂಗ್ ಮಾಡಬೇಕು, ಫಸ್ಟ್ ಒಂದು ಲವ್ ಸಾಂಗ್ ಒಂದು ಮಾಡಬೇಕು ಅಂತ ನನಗೆ ಚಿಕ್ಕದಾಗಿ ಒಂದು ಸ್ಟೋರಿ ಹೇಳಿದ್ರು. ನನಗೆ ಅದರಲ್ಲಿ ಅರ್ಥ ಆಗಿದ್ದು ಬಂದ್ಬಿಟ್ಟು ಅವ್ರ ಸ್ಟೋರಿ ಹೇಳಿದ್ದು ಒಂದು ಹಳೆ ಸಾಂಗ್ ಒಂದು ಜ್ಞಾಪಕ ಆಯಿತು. ಈ ಹಿಂದಿನಲ್ಲಿ ಬೇಕಾಯಲ್ಲಿ ಸಾಂಗ್ ಇದೆ, ಆ ಸಾಂಗ್ ಜ್ಞಾಪಕ ಆದಾಗ ನನಗೆ ಈ ಥರ ಆಗಬೇಕು ಅಂತ ಹೇಳಿದ್ರು. ಓಕೆ ಟ್ರೈ ಮಾಡೋಣ ಅಂತ ಹೇಳಿದಾಗ ಟ್ರೈ ಮಾಡ್ತಾ 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 ಅವ್ರಿಗೂ ಸಾಂಗ್ ಕಲಿಸ್ತಾನೆ ಇದ್ದೆ. ಬಟ್ ಅವ್ರಿಗೆ ಎಷ್ಟೋ ಸಾಂಗ್ಸ್ ಕಲಿಸಿದ್ದೀನಿ, ಎಲ್ಲ ರಿಜೆಕ್ಟ್ ಆಗಿತ್ತು. ಬಟ್ ಒಂದು ಟೈಮ್ ಅದು ನಾನು ಒಂದು ಸ್ವಲ್ಪ ಬೇಜಾರು ಮಾಡಿಕೊಂಡು ಇಷ್ಟನೂ ಪಟ್ಟು ಒಂದು ಟ್ಯೂನ್ ಕಳಿಸ್ದೆ. ಬಟ್ ದೇವ್ರ ಮೇಲೆಗೂ ಅದು ಫೈನಲ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್ ಅದನ್ನು ಫೈನಲ್ ಮಾಡಿದ್ದಕ್ಕೆ. ಆ್ಯಂಡ್ ಲಿರಿಸಿಸ್ಟ್ ಅಂತ ಹುಡುಕ್ಬೇಕಾದ್ರೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ಅಶೋಕ್ ಸರ್ ಅವರು ಲಿರಿಕ್ಸ್ ಕೂತ್ಕೊಂಡ್ವಿ ಒಂಥರ ಬೆಳಕಿನ ಕವಿತೆ ಸಾಂಗಿಗೆ. ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ವೈಶಾಖ್ ಅವರು ಚೆನ್ನಾಗಿ ಹಾಡಿದ್ದಾರೆ, ಇದಕ್ಕೆ ವಾಯ್ಸ್ ಕೊಟ್ಟಿದ್ದಾರೆ. ವೈಶಾಖ್ ಆ್ಯಂಡ್ ಮೇಘನ ಅವರಿಗೆ ಅವರು ಹಾಡಿದ್ದಾರೆ. ಆ್ಯಂಡ್ ತಿಲಕ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಕ್ಯಾರೆಕ್ಟರ್ ತಿಲಕ್ ಸರ್ದು ಅವರು ಹೀರೋ ಆಗಿದ್ದಾರೆ ಈ ಮೂವಿಗೆ. ಅಲ್ಲಿವರೆಗೂ ನನಗೆ ವರ್ಣತರಂಗ ಅಂದಾಗ ತಿಲಕ್ ಸರ್ ಅವ್ರು ಹೀರೋ ಅಂತ ನನಗೆ ಹೇಳಿರಲಿಲ್ಲ. ಈ ಥರ ಅವ್ರಿಗೊಂದು ಸಾಂಗ್ ಮಾಡಬೇಕು ಅಂತ ಹೇಳಿದಾಗ ಸ್ಟಾರ್ಟಿಂಗ್ ಅವ್ರದ್ದು ನೋಡ್ತಾ ಇರಬೇಕು. ಉಗ್ರಮ್ ನೋಡಿದಾಗ ರಾನೇ ತೋರಿಸಿದ್ದಾರೆ. ಬಟ್ ಇವ್ರಿಗೆ ಮೆಲೋಡಿ ತೊಗೊಂಬರೋದು ಹೆಂಗೆ ಅಂತ ನಾನು ಸ್ವಲ್ಪ ಯೋಚನೆ ಮಾಡಬೇಕು. ಚೂರು ಕಷ್ಟನೇ ಆಯಿತು. ಆ್ಯಂಡ್ ಅವರೊಂದು ಸ್ಮೈಲ್, ಆ ಸ್ಮೈಲಿಂದ ಒಂದು ಸಾಂಗ್ನ ಹುಟ್ಟಿದ್ದೇನೆ, ಒಂಥರ ಬೆಳಕಿನ ಕವಿತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ನಮಸ್ಕಾರ ಎಲ್ಲರಿಗೂ. ನಮ್ಮ ಶಿಷ್ಯ ಆಕಾಶ್ ರೆಡ್ಡಿ ಆ್ಯಕ್ಚುಲಿ ಕೀಬೋರ್ಡ್ ಕಲಿಬೇಕು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬಂದು ಕ್ಲಾಸಿಗೆ ಜಾಯ್ನ್ ಆಗಿದ್ದು. ಇವತ್ತು ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ, ಇಬ್ಬರು ಜೊತೆಯಾಗಿ ನಾವು ಮ್ಯೂಸಿಕ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಬಲಿಪೆ ಅಂತ ಒಂದು ಫಿಲ್ಮ್ಗೆ ಮ್ಯೂಸಿಕ್ ಮಾಡಿದ್ವಿ. ಅದಕ್ಕೆ ಪ್ರೊಡ್ಯೂಸರ್ ಇಲ್ಲೇ ಕೂತಿದ್ದಾರೆ ಸರ್. ಬಲಿಪೆ ಅನ್ನೋ ಫಿಲ್ಮ್ ತುಂಬಾ ಚೆನ್ನಾಗಿ ಬಂತು. ಅದರಲ್ಲಿ ಸಾಂಗ್ಸು ತುಂಬಾ ಚೆನ್ನಾಗಿ ಬಂತು, ರೆಕಾರ್ಡಿಂಗ್ ತುಂಬಾ ಚೆನ್ನಾಗಿ ಬಂತು, ಫಿಲ್ಮ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಮ್ಮ ಹೊಸ ಫಿಲ್ಮ್ ಈಗ ವರ್ಣತರಂಗ, ಅದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ನಾನು ಥ್ಯಾಂಕ್ ಹೇಳ್ಕೊಡ್ತೀನಿ. ಮತ್ತೆ ನಮ್ಮ ಡೈರೆಕ್ಟರ್ಗೂ ನಾನು ಥ್ಯಾಂಕ್ಸ್ ಇಷ್ಟಪಡ್ತೀನಿ. ಹಾಡುಗಳಂತೂ ತುಂಬಾ ಚೆನ್ನಾಗಿ ನೋಡಿ ಬಂದಿದೆ. ಸಿಂಗರ್ಸು ಚೆನ್ನಾಗಿ ಹಾಡಿದ್ದಾರೆ, ಚಂದನ್ ಶೆಟ್ಟಿ ಅವರು ಚೆನ್ನಾಗಿ ಹಾಡಿದ್ದಾರೆ. ಮತ್ತೆ ವೈಶಾಖ ಮತ್ತೆ ಮೇಘನ ಹಾಡಿಯವರು ಅವರು ಚೆನ್ನಾಗಿ ಹಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ತುಂಬ ಥ್ಯಾಂಕ್ ಯು. ಒಂದಷ್ಟು ಸಿನಿಮಾಗಳಲ್ಲಿ ನಟನ ಕೆಲಸಗಳು ನಡೀತಿರ್ತದೆ, ಆದರೆ ನಮ್ಮ ಊರಿನ ಕಡೆ ನಡೆಯುವಂಥ ಸಿನಿಮಾಗಳಲ್ಲಿ ಕೆಲಸ ಮಾಡೋದಂದ್ರೆ ತುಂಬ
ಪರ್ಸನಲ್ ಆಗಿ ಖುಷಿ ಕೊಡುವಂಥ ವಿಷಯ. ಅದೇ ರೀತಿ ವರ್ಣತರಂಗದಲ್ಲಿ ನನ್ನ ಎಪಿಸೋಡ್ ಕಂಪ್ಲೀಟ್ ನಮ್ಮ ಊರ ಕಡೆನೇ ಶೂಟಿಂಗ್ ಆಯಿತು. ಒಂದಷ್ಟು ಸಿನಿಮಾಗಳಲ್ಲಿ ಬರೀ ನೆಗೆಟಿವ್ ಶೇಡೇ ಮಾಡಿದೆ. ಈ ವರ್ಣತರಂಗ ಚಿತ್ರದಲ್ಲಿ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಒಂದು ಬ್ರಿಟಿಷರ ಕಾಲಘಟ್ಟದಲ್ಲಿ ನಡೆಯುವಂಥ ಎಪಿಸೋಡಲ್ಲಿ ಒಬ್ಬ ಆಯುರ್ವೇದಿಕ್ ಪಂಡಿತನ ಪಾತ್ರ ನಂದು. ಆ್ಯಂಡ್ ಪಾತ್ರ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಆದಂಥ ಶಿವಕುಮಾರಣ್ಣ ತುಂಬ ಥ್ಯಾಂಕ್ ಯು. ಆ್ಯಂಡ್ ಬಾಲು ಸರ್ಗೂ ತುಂಬ ಥ್ಯಾಂಕ್ ಯು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ವರ್ಣತರಂಗದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಕೇಳ್ಪಟ್ವಿ. ಮೊದಲಿಗೆ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಮೊದಲಿಗೆ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ವರ್ಣತರಂಗ ಹ್ಯಾಕರ್ ರೋಲು ಥ್ಯಾಂಕ್ ಯು ಸರ್. ಹ್ಯಾಕರ್ ಅದೇ ಸಿಕ್ಕಾಪಟ್ಟೆ ಎಜುಕೇಶನ್ ಮಾಡಿರ್ಬೇಕು, ತುಂಬ ಓದಿರ್ಬೇಕು. ಅನ್ಫಾರ್ಚುನೇಟ್ಲಿ ನಾನು ಅನ್ಎಜುಕೇಟೆಡ್ ಆ್ಯಕ್ಚುಲಿ. ನನಗೆ ಇಂಗ್ಲೀಷಲ್ಲಿ ಅಷ್ಟೆಲ್ಲ ಬರಲ್ಲ ಆ್ಯಕ್ಚುಲಿ. ಬಟ್ ಆ ಥರದೊಂದು ಪಾತ್ರ ನನ್ನ ಕೈಲಿ ಮಾಡಿಸಿದ್ದಾರೆ ಆ್ಯಕ್ಚುಲಿ. ಇಂಗ್ಲೀಷೆಲ್ಲ ಮಾತಾಡ್ಸಿದ್ದಾರೆ. ನಾನು ಕಷ್ಟಪಟ್ಟು ಕಲಿತು ಈ ಪಾತ್ರಕ್ಕೋಸ್ಕರಕ್ಕೆ ಒಂದು ಏನೇನು ಈ ಪಾತ್ರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕಲಿತು ಮಾಡಿದ್ದೀನಿ ಆ್ಯಕ್ಚುಲಿ. ಈ ಪಾತ್ರ ಎಕ್ಸ್ಟ್ರಾರ್ಡನರಿ ರೋಲ್ ಆ್ಯಕ್ಚುಲಿ. ತಿಲಕ್ ಸರ್ ಜೊತೆ ಇಡೀ ಥ್ರೋಟ್ ಸಿನಿಮಾ ಕ್ಯಾರಿ ಆಗುತ್ತೆ ಸಿನಿಮಾ ಪಾತ್ರ. ತುಂಬ ಚೆನ್ನಾಗಿದೆ ಪಾತ್ರ. ಥ್ಯಾಂಕ್ ಯು ಸರ್. ಈ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಂಡು ಈ ಪಾತ್ರ ನಾನು ತೂಗಿಸ್ತೀನಿ ಅಂತ ಹೇಳಿ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ. ಅದಕ್ಕೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಡಬ್ಬಿಂಗ್ ವರ್ಷನ್ ನಾನು ನೋಡಿದ್ದೀನಿ ಸಿನಿಮಾನ. ತುಂಬ ಚೆನ್ನಾಗಿದೆ ಸಿನಿಮಾ. ಹಾಗೆ ನಮ್ಮ ಶಿವಕುಮಾರ್ ಸರ್ ತುಂಬ ಒಳ್ಳೇದಾಗಬೇಕು, ತುಂಬ ಒಳ್ಳೆ ನಿರ್ಮಾಪಕರು. ಖಂಡಿತವಾಗ್ಲೂ ಜನ ಈ ಸಿನಿಮಾನ ಕೈ ಹಿಡಿದ್ರೆ ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡಬೇಕು ಅನ್ನೋ ಕನಸುಗಳಿದೆ. ಬೇರೆ ಬೇರೆ ಹತ್ರ ಆಲ್ರೆಡಿ ಸಿನಿಮಾಗಳು ಮಾತುಕತೆ ನಡೀತಿದೆ, ಬೇರೆ ಬೇರೆ ಪ್ರಾಜೆಕ್ಟ್ಗಳು ಮಾಡಬೇಕು ಅನ್ನೋ ಹೇಳಿ. ಸೊ ಒಳ್ಳೇದಾಗಲಿ, ಈ ಸಿನಿಮಾ ತುಂಬ ಒಳ್ಳೇದಾಗಲಿ ಸರ್. ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಆ್ಯಕ್ಚುಲಿ ಇವತ್ತು ಬಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ದಿನ. ಆ್ಯಕ್ಚುಲಿ ಒಳ್ಳೇದಾಗಲಿ. ಸಾಂಗ್ಗಳು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ತಿಲಕ್ ಸರ್. ವೆರಿ ಸಪೋರ್ಟಿವ್ ಆಗಿ ಇಡೀ ಸೆಟ್ಟಲ್ಲಿ ಇಡೀ ಅವ್ರ ಜೊತೆನೇ ಪಾತ್ರ ಹೋಗ್ತಿರೋದ್ರಿಂದ ತಿಲಕ್ ಸರ್ ಜೊತೆ ಐ ಥಿಂಕ್ 3ನೇ ಸಿನಿಮಾ ಆ್ಯಕ್ಟ್ ಮಾಡ್ತಿರೋದು ನಾನು. ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಹಾಗೆ ಮೇಘನ್ ಅವ್ರಿಗೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಪಿಕ್ಚರ್ಲಿ. ಎಲ್ಲರಿಗೂ ಒಳ್ಳೆದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಹಾಗೆ ನಮ್ಮ ಪ್ರಸನ್ನ ಅವರು ಕಾಂಬಿನೇಷನ್ ಇಲ್ಲ, ಬಟ್ ಬೇರೆ ಬೇರೆ ಸಿನಿಮಾ ಕೆಲಸ ಮಾಡಿದ್ವಿ. ಈ ಸಿನಿಮಾ ಅವ್ರಿಗೂ ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಬಂದಿರುವಂಥ ಪ್ರತಿಯೊಬ್ಬರಿಗೂ ಗೆಸ್ಟ್ಗಳಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತದೆ ನಿಮ್ನೆಲ್ಲ ನೋಡಿ. ಹಾಗೆ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಅಂಡ್ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ. ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಎಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಂತ ಹತ್ರದಿಂದ ನಮ್ಗೆಲ್ಲರಿಗೂ ಗೊತ್ತು. ಹಾಗೆ ನಮ್ಮ ನಿರ್ದೇಶಕರು ಡೈರೆಕ್ಟರ್ ತೀರ್ಥೇಶ್ ಸರ್ಗೆ ತುಂಬಾನೇ ಥ್ಯಾಂಕ್ ಯು. ಬಿಕಾಸ್ ಈ ಒಂದು ಚಿತ್ರ ನನಗೆ ಆಡಿಷನ್ ಮೂಲಕ ಸಿಕ್ಕಿದ್ದು. ಒಂದು ಕಾಲ್ ಬರುತ್ತೆ, ಆಡಿಷನ್ ನಡೀತಿದೆ, ಯಾರು ಹೀರೋ ಅಂತ ಅಂದಾಗ ನಮ್ಮ ತಿಲಕ್ ಸರ್ ಅಂತ ಹೇಳ್ತಾರೆ. ಐ ಥಿಂಕ್ ನಾನು ಇವತ್ತು ಒಂದು ಸತ್ಯನ ಬೆಚ್ಚಿಡ್ಬೇಕಂತ ಅನ್ಕೊಂಡಿದೀನಿ. ಬಿಕಾಸ್ ನಾನು ತುಂಬಾ ಚಿಕ್ಕ, ಅಂದ್ರೆ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಅವಾಗ ಬಿಗ್ ಬಾಸ್ ಇವ್ರ ಒಂದು ಸೀಸನ್ ಬರ್ತಾ ಇತ್ತು. ಸೊ ನಾನು ಟಿವಿಯಲ್ಲಿ ಕುತ್ಕೊಂಡು ನೋಡ್ತಿರುವಾಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ, ಇವ್ರನ್ನ ನೋಡ್ಬೇಕಲ್ವಾ, ಇವ್ರ ಜೊತೆ ಹ್ಯಾಕ್ ಮಾಡ್ಬೇಕಲ್ವಾ ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ಅದು ಆಯ್ತು ಈ ಸಿನಿಮಾ. ಸೊ ತುಂಬಾ ಖುಷಿ ಆಯ್ತು. ನಾನು ಅದನ್ನ ತೀರ್ಥೇಶ್ ಸರ್ಗೂ ಹೇಳಿದೆ, ತುಂಬಾನೇ ಖುಷಿ ಆಯ್ತು ನೀವು ನನ್ನನ್ನ ಸೆಲೆಕ್ಟ್ ಮಾಡಿದ್ದು ಅಂತ. ಆ ಒಂದು ಆಡಿಷನ್ ಅಲ್ಲಿ ತುಂಬಾನೇ ಒಂಥರ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ಯಾಕೆ ಅಂದ್ರೆ ಹೋದೆ ನನ್ನ ಅಮ್ಮನ ಜೊತೆ ಆಡಿಷನ್ಗೆ. ಅವ್ರು ಹೇಳಿದ್ರು ತುಂಬಾ ಜನ ಆಡಿಷನ್ ಬಂದ್ರು. ನೀವು ಎಷ್ಟನೇ ಅವ್ರು ಅಂತ ಹೇಳಿದ್ರು, ಐ ಫಾರ್ಗೆಟ್. ಎಷ್ಟನೇ ಅವರು ಸರ್? 13th, ಅಂದ್ರೆ 30ನೇ ಅವರು ನೀವು. ಸೊ ಇದೇ ಫೈನಲ್ ಆಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಬಿಕಾಸ್ ನಮ್ಮ ಡೈರೆಕ್ಟರ್ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಾರೆ, ಮೂವಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಡೈಲಾಗ್ ತಗೊಂಡೆ. ಅವ್ರು ಹೇಳಿದ್ ನನಗೆ ಡೈಲಾಗ್ ಮುಖ್ಯ ಅಲ್ಲ, ನಿಮ್ಮ ಪರ್ಫಾರ್ಮೆನ್ಸ್ ಮುಖ್ಯ, ನೀವು ಹೇಗೆ ಆಕ್ಟ್ ಮಾಡ್ತೀರಾ ಅಂತ. ಸೊ ಪಾತ್ರದ ಬಗ್ಗೆ ಕೇಳಿದಾಗ ನಾನೊಂದು ರಿಪೋರ್ಟರ್ ಆಗಿ ಅಂತ ಹೇಳಿದ್ರು, ಜಾನ್ವಿ ಅನ್ನೋ ಒಂದು ಪಾತ್ರ. ಸೊ ಆ ಪಾತ್ರದಲ್ಲಿ ಮಾಡುವಾಗ ಅವರು ಡೈಲಾಗ್ ಕೊಟ್ರು. ನಾನು ನಿಮ್ಮನ್ನೆಲ್ಲ ನೋಡಿದ್ನಲ್ಲ, ಒಂದು ಸ್ವಲ್ಪ 2-3 ಸಿನಿಮಾಗಳು ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಹಾಗಾಗಿ ಆ ಥರನೇ ಆಕ್ಟ್ ಮಾಡಿದೆ. ಸೊ ಅವಾಗ ಅವರು ಒಂದು ಹೇಳಿದ್ರು, ಈ ತರ ಬೇಡ, ನನಗೆ ತುಂಬಾ ಸೀರಿಯಸ್ ಆಗಿರುವಂತಹ ಪಾತ್ರ ಅಲ್ಲ ಈ ಒಂದು ಕ್ಯಾರೆಕ್ಟರ್.
ಸೀರಿಯಸ್ ಜೊತೆಗೆ ತುಂಬಾ ಫನ್ನಿ ಆಗು ಇರ್ತಾಳೆ, ತುಂಬಾ ಚೈಲ್ಡಿಶ್ ಆಗು ಇರ್ತಾಳೆ. ಸೊ ಇಷ್ಟು ಒಂದು ನಟನೆ ನನಗೆ ಬೇಕು, ಪರ್ಫಾರ್ಮೆನ್ಸ್ ಬೇಕು ಅಂತ. ಸೊ ತುಂಬಾ ಭಯ ಆಯ್ತು, ಎಲ್ಲಿ ಮೇ ಬಿ ಇಷ್ಟು ಜನನೇ ಓಕೆ ಆಗಿಲ್ಲ ಅಂತೆ, ನಾನು ಎಲ್ಲಿ ಓಕೆ ಆಗ್ತೀನಿ ಅಂತ. ಸೊ ಅವಾಗ ಆಕ್ಟ್ ಮಾಡಿ ನಾನು ಅಮ್ಮನ ಜೊತೆ ಹಿಂಗಂತೆ ಅಮ್ಮ ಅಂತ ಹೇಳ್ತಾ ಇರುವಾಗ ಅವ್ರೆಲ್ಲೋ ನೋಡ್ಬಿಟ್ಟು ನೀನ್ ಇವಾಗ ನಿಮ್ಮ ಅಮ್ಮನ ಜೊತೆಗೆ ಹೆಂಗೆ ಆಕ್ಟ್ ಮಾಡಿದೆ, ನನ್ಗೆ ಅದೇ ತರ ನ್ಯಾಚುರಲ್ ಬೇಕು ಅಂತ ಮಾಡಿದಾಗ ಅವ್ರು ಹೇಳಿದ್ರು, ನಗ್ತಾ ಇದ್ರು ನನ್ನ ಪರ್ಫಾರ್ಮೆನ್ಸ್ ನೋಡಿ. ನಾನು ಯಾಕೆ ಸರ್ ನಾನು ಕಾಮಿಡಿ ತರ ಕಾಣಿಸ್ತಾ ಇದ್ದೀನ, ಫನ್ನಿಯಾಗಿ ಕಾಣಿಸ್ತಿದ್ದೀನ ಅಂತ ಹೇಳಿದಾಗ ಅವ್ರು ಓಕೆ ಅದೇ ಜಾನ್ವಿ ಅನ್ನೋ ಒಂದು ಫನ್ನಿ ಕ್ಯಾರೆಕ್ಟರ್ ಅಂಡ್ ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ತುಂಬಾ ಸೀರಿಯಸ್ ಆಗೋ ಇರುತ್ತೆ. ನೋಡೋರ್ಗೆ ಒಂಥರ ಮಿಕ್ಸ್ ತರ ಇರುತ್ತೆ, ಲೈಕ್ ಸೀರಿಯಸ್ ಫನ್ನಿ ಎಲ್ಲ ತರನೂ ಇರುವಂತ ಒಂದು ಮಿಕ್ಸ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ತಿಲಕ್ ಸರ್. ನಾನು ಫಸ್ಟ್ ಡೇ ಶೂಟ್ ಅಲ್ಲಿ ತುಂಬಾ ಒಂದ್ ಸ್ವಲ್ಪ ಭಯ ಇತ್ತು ಹೇಗೆ ಏನು ಅಂತ, ತುಂಬಾ ಕೂಲಾಗಿ ಮಾಡಿ ಆಕ್ಟ್ ಮಾಡಿ ಅಂತ ಹೇಳಿದ್ರು. ಥ್ಯಾಂಕ್ ಯು, ತುಂಬಾ ಖುಷಿ ಆಗ್ತದೆ ನಿಮ್ ಜೊತೆ ಆಕ್ಟ್ ಮಾಡಿದ್ದು. ಹಾಗೆ ವರ್ಧನ್ ಅವ್ರ ಜೊತೆ ಸೀಕ್ವೆನ್ಸ್ ತುಂಬಾ ಒಂದ್ 2-3 ಸೀನ್ ಇತ್ತಲ್ಲ, ವರ್ಧನ್ ಅವರೇ ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ಆಕ್ಟ್ ಮಾಡಿದ್ವಿ ಇಬ್ರು. ಅಂಡ್ ಮ್ಯೂಸಿಕ್ ಅಷ್ಟೇ, ಸುಖ ಅನ್ನೋ ಒಂದು ಸಾಂಗ್ ಅಲ್ಲಿ ಇದೀನಿ. ಜಸ್ಟ್ ಅದು ಒಂದು ಬಿಕಾಸ್ ಒಂದು ಸಾಂಗ್ ಅಲ್ಲಿ ಬರುವಂತದೆಲ್ಲ ಸ್ಟೋರಿಗೆ ಇಂಪಾರ್ಟೆಂಟ್ ಆಗಿದ್ರಿಂದ ಆ ಸಾಂಗ್ ಅಲ್ಲಿ ನಾನು ಒಂದು ಎಂಟ್ರಿ ಸೀಕ್ವೆನ್ಸ್ ಇದೆ. ಸೊ ತುಂಬಾ ಖುಷಿ ಆಗ್ತಿದೆ ಎಲ್ಲರಿಗೂ. ಆಲ್ ದಿ ವೆರಿ ಬೆಸ್ಟ್, ಹಾಗೆ ನನಗೂ ಕೂಡ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಿರ್ತೀರಾ ನಮ್ಮ ಕನ್ನಡ ಸಿನಿಮಾಗಳಿಗೆ, ಹಾಗೆ ವರ್ಣತರಂಗ ಚಿತ್ರಕ್ಕೂ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮೆಲ್ಲರ ಹಾರೈಕೆ, ಬೆಂಬಲ, ಪ್ರೀತಿ, ಸಪೋರ್ಟ್ ನನ್ನ ಮೇಲೆ ಜಾಸ್ತಿ ಇರಲಿ. ಥ್ಯಾಂಕ್ ಯು ಸೋ ಮಚ್. ಕೂಡ ಕೊಟ್ಟಿದ್ದಾರೆ. ಅವರು 9th ಸ್ಟ್ಯಾಂಡರ್ಡ್ ಹುಡುಗಿ ಇದ್ದಾಗ ನೀವು ಬಿಗ್ ಬಾಸ್ ಹೋಗಿದ್ದು, ಅವರು ಬದಲಾಗಿದ್ದಾರೆ, ನೀವು ಮಾತ್ರ ಬದಲಾಗಿಲ್ಲ. ಅದೇ ವೆಲ್ ಮೇಂಟೈನ್ಡ್. ಸೂಪರ್. ಥ್ಯಾಂಕ್ ಯು ದಿವ್ಯಾ, ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ಆಫ್ ಕೋರ್ಸ್ ಆಲ್ ದ ಗೆಸ್ಟ್ಗೆ ಬಂದಿದ್ದು ತುಂಬಾ ಥ್ಯಾಂಕ್ ಯು. ವರ್ಣತರಂಗ, ಮೊದಲನೇದಾಗಿ ಐ ವಾಂಟ್ ಟು ಕಂಗ್ರಾಚುಲೇಟ್ ಆಕಾಶ್ ರೆಡ್ಡಿ ಆ್ಯಂಡ್ ಯಶವಂತ್. ಟುಡೇ ಇಸ್ ಯುವರ್ ಡೇ. ಅವ್ರದ್ದು ಮ್ಯೂಸಿಕ್ ಲಾಂಚ್ ಆಗಿದೆ, 3 ಹಾಡು ತುಂಬ ಚೆನ್ನಾಗಿ ಬಂದಿದೆ. ನಾನು ಬರೀ ಮೆಚ್ಕೊಬೇಕು ಅಂತ ಮೆಚ್ಕೊಳ್ತಾ ಇಲ್ಲ, ನಿಜವಾಗ್ಲೂ ರೊಮ್ಯಾಂಟಿಕ್ ಸಾಂಗ್ ನಾನು ಕೇಳಿದಾಗ ನಾನು ತೀರ್ಥೇಶ್ ನಮ್ಮ ಡೈರೆಕ್ಟರ್ ಕತೆ ಹೇಳಿದೆ, ವೆರಿ ಲವ್ಲಿ ಸೌಂಡಿಂಗ್ ಸಾಂಗ್ಸ್, ನಿಜವಾಗ್ಲೂ ಇದನ್ನ ಪ್ರಮೋಟ್ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳಿದೆ. ಆ್ಯಂಡ್ ಇವತ್ತು ಈ ಒಂದು ಹಂತಕ್ಕೆ ಬಂದು ಈ ಸಿನಿಮಾ ನಿಂತಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಶಿವಕುಮಾರ್ ಸರ್. ಐ ಸ್ಟಿಲ್ ರಿಮೆಂಬರ್ 2022 ಸರ್ ನಾವು ಭೇಟಿಯಾಗಿತ್ತು. ಈ ಸಿನಿಮಾ 2022 ಈ ಸಿನಿಮಾ ಶುರುವಾಯಿತು. ಈಗ 25 ತನಕ ಬಂದಿದೆ. ಫೈನಲಿ ವಿ ಆರ್ ಹಿಯರ್ ಫಾರ್ ದ ರಿಲೀಸ್ ಆಫ್ ದ ಫಿಲ್ಮ್. ಸರ್ ಒಳ್ಳೇದಾಗಲಿ. ಇದನ್ನು 3ನೇ ಸಿನಿಮಾ, 3 ಅಲ್ಲ 300 ಸಿನಿಮಾ ಮಾಡ್ತಾರೆ ನೀವು, ನಿಮ್ಮ ಅಷ್ಟು ಶಕ್ತಿ ಇದೆ ನನಗೆ ಗೊತ್ತದು. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಟೆಕ್ನಿಕಲ್ ಟೀಮ್, ಮನು ಗೌಡ, ನಮ್ಮ ಎಡಿಟರು, ಡೈರೆಕ್ಟರು, ಮ್ಯೂಸಿಕ್ ಡೈರೆಕ್ಟರು, ಸೆಟ್ಟು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಎಲ್ಲ ಇದ್ರು, ಬಾಲಸುಬ್ರಹ್ಮಣ್ಯಂ. ಸೊ ಇವತ್ತು ಈ ಸಿನಿಮಾ ಒಂದು ಹಂತಕ್ಕೆ ಬಂದಿದೆ ಅಂದರೆ ಎಲ್ಲರಿಗೂ ಕೋಆರ್ಡಿನೇಟ್ ಮಾಡಿ ಎಲ್ಲರ ಹತ್ರನೂ ಇಷ್ಟ ಇರಲಿ ಕಷ್ಟ ಆಗಲಿ ಸಹಿಸ್ಕೊಂಡು ಕೆಲಸ ಮಾಡಿದ್ದಾರೆ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆಲ್ಸೋ. ಆ್ಯಂಡ್ ಅಫ್ಕೋರ್ಸ್ ಯಾವುದೇ ಸಿನಿಮಾ ಬಂದರೂ ನಾವು ಹೇಳೋದೇ ಮಾತು, ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಸಪೋರ್ಟ್ ಇದೆ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.